ಚಾಕ್ಲೇಟ್ ರ್ಯಾಪ್ ನಾನು ಇನ್ನೂ ಇಟ್ಕೊಂಡಿದೀನಿ. ಚಿನ್ನಿ ಅಂತ ಬರ್ಕೊಟ್ಟಿದ್ಲು, ನನ್ಗೆ ಎಷ್ಟು ಖುಷಿ ಆಗಿರ್ಬೇಡ. ಏನ್ ಕೊರಿತಾಳೆ ಅಂತ ಅನ್ಕೊಂಡೆ. ಈಗ್ಲೂ ಏನ್ ಕೊರಿತಾಳೆ ಗೊತ್ತಾ ಇವಳು. ನನ್ನ ಸ್ವಂತ ಅಂತ ಬೈಕ್ ತಗೊಂಡೆ. ಆಮೇಲೆ ಇವ್ರು ತುಂಬಾ ಪಾಸಿಟಿವ್ ಅಂತ ಅವಾಗಿಂದಾನೆ ಸ್ವಲ್ಪ ಪಾಸಿಟಿವ್. ನಾವು ಜಗಳ ಆಡ್ತಿದ್ವಿ, ನಾವು ಕೋಪ ಮಾಡ್ಕೋತಿದ್ವಿ. ಅಂದ್ರೆ ಒಂದು ವಾರ ಮಾತ್ ಬಿಟ್ಟಿರೋದಷ್ಟೇ. ಈಗ ಸಡನ್ ಆಗಿ ಸಿಗಲ್ಲ, ಬೆಂಗಳೂರಿಗೆ ಹೋಗ್ಬಿಡ್ಲು ಅಂತ ಸ್ವಲ್ಪ ಅವಾಗ 50 ನಿಂತ್ಕೊಂಡು ಹೆಲೋ ಸರ್ ನಾನ್ ಇವ್ರು ನಂಗ್ ಫುಲ್ ನಗು. ಏನಾದ್ರು ಒಂದು ಫರ್ಮ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅಲ್ಲಿ ಕೆಲ್ಸ ಬಿಟ್ಟು ಮೈಸೂರಿಗೆ ಬಂದೆ. ಇನ್ ಮಿಕ್ಕಿದೆಲ್ಲ ಕಾಲೇಜು ಅಲ್ಲಿ ಇಲ್ಲಿ ಸ್ಪೆಂಡ್ ಮಾಡ್ತಿದ್ವಿ ಟೈಮು. ಆಮೇಲೆ ಇಂಜಿನಿಯರಿಂಗ್ ಲೈಕ್ ಜೂನ್ ಅಲ್ಲಿ ಸ್ಟಾರ್ಟ್ ಆಯ್ತು. ಜೂನ್ ಜುಲೈ ಅಂದ್ರೆ ಜುಲೈ ಅಲ್ಲಿ ನನ್ ಬರ್ಡೇ ಇತ್ತು. ಇನ್ನೊಂದ್ ಹೇಳ್ಬೇಕು, ಯೂತ್ ಬರ್ಡೇ, ನಾನು ಫಸ್ಟ್ ಬರ್ಡೇ ಏನಿತ್ತು ಅವಾಗ ಒಂದು ಕ್ಲಾಕ್ ಜೊತೆ ಒಂದ್ ಫ್ರೇಮ್, ಅದ್ರಲ್ಲಿ 5 ಫೋಟೋಸ್ ಹಾಕ್ಬೋದು. ಅದೇನೋ ಮಾಡ್ಬಿಟ್ಟಿದಾರೆ ಇವ್ರ ಮನೇಲಿ ಇತ್ತು, ಇಲ್ಲಾಂದ್ರೆ ಅದನ್ನು ತೋರಿಸ್ತಿದ್ವಿ. ಅದ್ರಲ್ಲಿ ಒಂದೊಂದಕ್ಕೂ ಒಂದೊಂದ್ ಫೋಟೋ ಹಾಕಿ ಒಂದ್ ಫ್ರೇಮ್ ಕೊಟ್ಟಿದ್ದೆ. ಆಮೇಲೆ ಇವ್ರಿಗೆ ಫ್ರೂಟ್ ಅಂಡ್ ನಟ್ ಚಾಕ್ಲೇಟ್ ಇಷ್ಟ ಅಂತ ಫ್ರೂಟ್ ಅಂಡ್ ನಟ್ ಚಾಕ್ಲೇಟ್ ಕೊಟ್ಟಿದ್ದೆ. ಆ ಕವರ್ ಚಾಕ್ಲೇಟ್ ರ್ಯಾಪ್ ನಾನು ಇನ್ನೂ ಇಟ್ಕೊಂಡಿದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ಳು ಫಸ್ಟ್ ಕೊಟ್ಟಿದ್ ಚಾಕ್ಲೇಟ್ ರ್ಯಾಪ್ ಅಂತ ಅದು ಹೆಂಗೆ ಸೇವ್ ಮಾಡ್ಕೊ ಬಂದಿರೋ ಗೊತ್ತಿಲ್ಲ. ಎಷ್ಟು ಪರ್ಸೆಂಟ್ ಮಾಡಿದಾರೆ ಅಷ್ಟು ಪರ್ಸೆಂಟ್ ಇಟ್ಕೊಂಡಿದ್ದಾರೆ, ನನ್ಗೂ ಗೊತ್ತಿರ್ಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ 11/2015. ಅವಾಗ ಮ್ಯಾನುಫ್ಯಾಕ್ಚರ್ ನನಗೆ ಇದನ್ನ ಫೆಬ್ರವರಿ ಕೊಟ್ಟಿದ್ದಾಳೆ 2016 ಅಲ್ಲಿ. ಇದನ್ನ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ನಾನು ಅದು ಫೋಟೋ ಫ್ರೇಮ್ ಕೊಟ್ಟಿದ್ನಲ್ಲ, ಆ ಫೋಟೋ ಫ್ರೇಮ್ ಮೇಲೆ ತೋರ್ಸಮ್ಮ, ಆ ಫೋಟೋ ಫ್ರೇಮ್ ಮೇಲೆ ಅದು ನೇಮ್ ಬರೀತಾರಲ್ಲ ಅದ್ರ ಮೇಲೆ ಬರ್ಕೊಟ್ಟಿರ್ಬೋದು ನೋಡಿ. ಟು ಮೈ ಡಿಯರೆಸ್ಟ್ ಲವರ್ ಚಿನ್ನಿ ಅಂತ ಬರ್ಕೊಟ್ಟಿದೆ. ಅವಾಗ ಚಿನ್ನಿ ಅಂತೆಲ್ಲ ಕರೀತಿದ್ಲು ಸ್ವಲ್ಪ ಪ್ರೀತಿಯಿಂದ, ಹಿಂಗ್ ಬರ್ಕೊಟ್ಟಿದ್ಲು. ಚಿನ್ನಿ ಅಂತ ಬರ್ಕೊಟ್ಟಿದ್ಲು, ನನ್ಗೆ ಎಷ್ಟು ಖುಷಿ ಆಗಿರ್ಬೇಡ ನನ್ನ ಫಸ್ಟ್ ಬರ್ತ್ಡೇ ಅಂದ್ರೆ ನನ್ನ ಪರಿಚಯ ಆದ್ಮೇಲೆ. ಇದನ್ನ ಇನ್ನೂ ಕಾಪಾಡ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಇದ್ರ ಮೇಲೆ ಎಷ್ಟು ಅಫೆಕ್ಷನ್ ಇದೆ ಇದ್ರ ಮೇಲೆ ಅಂತ. ನಂಗೆ ಗೊತ್ತಿಲ್ಲ ಈ ತರ ಬರ್ದಿ. ಈಗ ನೋಡಿದ್ರೆ ಸ್ವಲ್ಪ ಕ್ರಿಂಜ್ ಅನ್ಸುತ್ತೆ. ಮೈ ಡಿಯರೆಸ್ಟ್ ಲವರ್ ಚಿನ್ನಿ. ಯಪ್ಪ ಚಿನ್ನಿ ಅಂತ ಅವಾಗ ಲೈಕ್ ತುಂಬಾ ಜನ ಯೂಸ್ ಮಾಡ್ತಿದ್ರು. ಚಿನ್ನಿ ಚಿನ್ನಿ ಫೇಮಸ್ ಇತ್ತು. ಆ ಕಾಗೆ ಬಂಗಾರ ಫಿಲಂ ಬಂದು ಫೇಮಸ್ ಆಗಿತ್ತು. ಚಿನ್ನಿ ಚಿನ್ನಿ ಅಂತ ಕರಿತಿದ್ವಿ. ಅದು ಯಾವಾಗ ಮಾ ಅಂತ ಚೇಂಜ್ ಆಯ್ತು ಹಂಗಂಗೆ ಚೇಂಜ್ ಆಗ್ತಾ ಹೋಯ್ತು. ಚಿನ್ನಿ ಹೋಯ್ತು, ಮಾ ಅಂತ ಉಳ್ಕೋತು. ಆಮೇಲೆ ಇಂಜಿನಿಯರಿಂಗು ಅವಾಗ ಇವಾಗ ಮೀಟ್ ಮಾಡ್ತಿದ್ವಿ. ಮೀಟ್ ಆಗಕ್ ಆಗಲ್ಲ ಅಂತಾನು ಬೇಜಾರ್ ಇರ್ತಿತ್ತು. ಯಾವಾಗಾದ್ರೂ ಒನ್ಸ್ ಇವ್ರು ಇದ್ದಿದ್ದು ವಿದ್ಯಾವರ್ಧಕ ಕಾಲೇಜ್ ಸರೌಂಡಿಂಗ್ಸ್ ಅಲ್ಲಿ, ನಾನಿದ್ದಿದ್ದು ಅಗ್ರಹಾರ. ಲೈಕ್ ಹೋಗಿ ಬರೋದಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಹಾಸ್ಟೆಲ್ ಬೇರೆ ಇದ್ದೆ. ನನ್ಗೆ ಟೈಮಿಂಗ್ಸ್ ಸಂಜೆ ಎಲ್ಲ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ, ಸಿಗಕ್ ಆಗ್ತಿರ್ಲಿಲ್ಲ. ಏನಾದ್ರು ಒಂದೇ ಆಗಿರೋದ್ರಿಂದ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ ಸ್ಟಡೀಸ್ ಬಗ್ಗೆ. ವಾಟ್ಸ್ಆಪ್ ಅಲ್ಲಿ ಇಲ್ಲ ಕಾಲ್ ಅಲ್ಲಿ ಎಲ್ಲ ಡಿಸ್ಕಷನ್, ಎಕ್ಸಾಮ್ಸ್ ಇದ್ದಾಗೆಲ್ಲ ಮಾತಾಡ್ತಾ ಇದ್ವಿ. ಡಿಸ್ಕಸ್ ಮಾತಾಡ್ಕೊಂಡು ಫೋನ್ ಓದ್ಕೋತಾ ಇದ್ವಿ. ಆಮೇಲೆ ನಂಗ್ ನೆನಪೇ ಇಲ್ಲ, ನಾವು ಪರಿಚಯ ಆದಾಗಿನ ದಿನಕ್ಕೆ ಒಂದ್ ಟೆಕ್ಸ್ಟ್ ಅವ್ರ ಕಾಲ್ ಇದ್ದೇ ಇರ್ತಿತ್ತು. ಯಾವತ್ತೂ ಮಿಸ್ ಮಾಡಿಲ್ಲ ಅನ್ಸುತ್ತೆ. ಯಾವಾಗೂ ರೇರ್ ತುಂಬಾ ಮಾಡಿಲ್ಲ, ಯಾಕಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಮ್ಗೆ ಗೊತ್ತಿಲ್ಲದೆ ತುಂಬಾ ಬಾಂಡಿಂಗ್ ಇತ್ತು, ತುಂಬಾ ಮಾತಾಡ್ತಿದ್ವಿ. ಬಟ್ ಅದ್ರ ಜೊತೆ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾ ಕೇಳಿಸ್ಕೊತಾ ಇದ್ದ. ಆಮೇಲೆ ಏನ್ ಕೊರಿತಾಳೆ ಅಂತ ಅನ್ಕೊಂಡೆ. ಈಗ್ಲೂ ಏನ್ ಕೊರಿತಾಳೆ ಗೊತ್ತಾ ಇವಳು. ಚಿಕ್ಕ ಬಗ್ಗೆ ಇಷ್ಟ ಹೇಳ್ತಾಳೆ, ಇಷ್ಟ ಕತೆ. ಈಗ ಬರ್ತಾ ಬರ್ತಾ ಎಷ್ಟು ಮಾತಾಡ್ತೀಯಮ್ಮ, ಅದೇ ಫುಲ್ ಸಲಿಗೆ ಬಂದ್ಬಿಡ್ತಲ್ಲ, ಎಷ್ಟು ಮಾತಾಡ್ತೀಯಮ್ಮ ಅಂತ ಹೇಳೋಷ್ಟು ಆಗ್ಬಿಟ್ಟಿದೆ. ಇನಿಷಿಯಲ್ ಡೇಸ್ ಅಲ್ಲಿ ನಾನು ಚೈಲ್ಡ್ಹುಡ್ ಹುಟ್ಟದಾಗಿಂದ ಏನ್ ಹೇಳಿದ್ರು ಕೇಳಿಸ್ಕೊತಾ ಇದ್ದ. ಇವಾಗ ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ. ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದ್ಮೇಲೆ ಇನಿಷಿಯಲ್ ಡೇಸ್ ಅಲ್ಲಿ ನನ್ ಬರ್ಡೇ ಇತ್ತು. ನಮ್ ಮನೆಗ್ ಬಂದಿದ್ರು, ಒಂದು ರಿಂಗ್ ಗಿಫ್ಟ್ ಕೊಟ್ಟಿದ್ರು, ಸಿಲ್ವರ್ ರಿಂಗ್, ಗೋಲ್ಡ್ ರಿಂಗ್ ಎಲ್ಲ ಅಫೋರ್ಡ್ ಮಾಡಕ್ಕಿರ್ಲಿಲ್ಲ. ಆಮೇಲೆ ಇವ್ರ ಅಣ್ಣ ನಂಗೆ ತುಂಬಾ ಕ್ಲೋಸ್. ಅವ್ರು ಬರಕ್ ಆಗಿಲ್ಲ ಅಂತ ಫೋಟೋ ಫ್ರೇಮ್ ಕಳ್ಸಿಕೊಟ್ಟಿದ್ರು ನನ್ಗೆ ಅಂತ. ಎರಡೇನೋ ಕಳ್ಸಿಕೊಟ್ಟಿದ್ರಲ್ವಾ. ಆಮೇಲೆ ಅದೇ ಫ್ರೆಂಡ್ಸ್ ಎಲ್ಲ ಹೋಗಿ ಇವಳ ಮನೇಲಿ ಬರ್ತಡೇ ಮಾಡಿದ್ವಿ. ಅದಾದ್ಮೇಲೆ ಹಂಗೆ 2016 ಹಂಗೆ ಎಲ್ಲಾ ಬರ್ಡೇ ಅದು ಇದು ಎಲ್ಲ ಸ್ಪೆಷಲ್ ಇವೆಂಟ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅವಾಗ ಸಿಗ್ತಾ ಇದ್ವಿ. 2016 ಎಲ್ಲ ಕಾಲೇಜ್ ಜೊತೆ ಮುಗೀತು. ಹಂಗೆ 2017 ಎಂಟರ್ ಆದ್ವಿ, ಸೆಕೆಂಡ್ ಇಯರ್ಗೆ ಎಂಟರ್ ಆದ್ವಿ ನಾವಿಬ್ರು ಇಂಜಿನಿಯರಿಂಗು. ಮತ್ತೆ ಇವಳು ಬರ್ತಡೇ ಬಂತು ಫ್ರೋಸ್ಟಿಂಗ್ ಕೆಫೆ ಮೈಸೂರಲ್ಲಿ. ಇವಳು ಬರ್ತಡೇ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ, ನನ್ನಿಬ್ರು ಫ್ರೆಂಡ್ಸ್ ಜೊತೆ ಹೋಗಿ ಅದೊಂದು ಫೋಟೋ ಹಾಕಿರ್ತೀನಿ ನೋಡಿ ಅಲ್ಲಿ. ಅವಾಗ ಫಸ್ಟ್ ಪ್ರಪೋಸಲ್ ತರ ಅವಾಗೆ ಮಾಡಿದ್ದೆ ನಾನು ಪ್ರಪೋಸಲ್. ಹಿಂದಿನ ವರ್ಷಕ್ಕೂ ರಿಂಗ್ ಕೊಟ್ಟಿದ್ರು ಬೆಳ್ಳಿದು. ಅದ್ ಸ್ವಲ್ಪ ಏನೋ ಡಲ್ ಆಗೋಯ್ತು ಅಂತ ಪುನಃ ನೆಕ್ಸ್ಟ್ ಇಯರ್ಗೆ ಪ್ರಪೋಸಲ್ ತರಾನೇ ಮಾಡ್ಬೇಕು ಅಂತ. ನಂಗೆ ಪ್ರಪೋಸೇ ಮಾಡಿರ್ಲಿಲ್ಲ ಅಲ್ಲಿ ತನಕ. ಅವರು ಪ್ರಪೋಸ್ ತರಾನೇ ಮಾಡ್ಬೇಕು ಅಂತ ಒಂದ್ ರಿಂಗ್ ತಗೊಬಂದು ಆ ಫೋಟೋ ಹಾಕ್ತಿವಿ. ಆ ರಿಂಗ್ ಕೊಟ್ಟಿ ಪ್ರಪೋಸ್ ಮಾಡಿದ್ರು, ಐ ಲವ್ ಯು ಅಂತೆಲ್ಲ ಹೊರಗಡೆ ಕೆಫೆಲಿ. ಸೊ ನಾವು ಅವಾಗ ಓಕೆ ಇಬ್ರಿಗೂ ಫುಲ್ ಕಾನ್ಫಿಡೆನ್ಸ್ ಬಂದಿತ್ತು. ಆಮೇಲೆ ಲೈಕ್ ನಾನು ಏನ್ ಯೋಚನೆ ಮಾಡಿದೆ, ಮನೇಲಿ ಒಪ್ಪಿಸಬಹುದು ಅನ್ನೋ ತರ ಕಾನ್ಫಿಡೆನ್ಸ್ ಬಂದಿತ್ತು. ಆ 2 to 3 years ಏನ್ ಅರ್ಥ ಮಾಡ್ಕೊಂಡು ಇವ್ರನ್ನ ಒಪ್ಕೋತಾರೆ. ಏನು ಮೇನ್ ಕಾಸ್ ಏನು, ಹುಡುಗ ಚೆನ್ನಾಗಿರ್ಬೇಕು ಹಂಗಿರುತ್ತೆ, ಸೊ ಒಪ್ಕೋತಾರೆ ಅನ್ನೋದು ಒಂದು
ಪಾಸಿಟಿವಿಟಿ ಇತ್ತು. ಸೊ ಒಪ್ಕೊಂಡ್ವಿ. ನನ್ಗೆ ನಮ್ಮ ಮನೇಲಿ ಹೆಂಗೋ ಒಪ್ಪಿಸ್ಕೋಬಹುದು ಅನ್ನೋ ಧೈರ್ಯ, ಕಾನ್ಫಿಡೆನ್ಸ್. ಇವಳು ಹುಡುಗಿನೂ ಚೆನ್ನಾಗಿದ್ದಾಳೆ, ಹೆಂಗೋ ಒಪ್ಸ್ಕೋಬಹುದು, ಹೆಂಗೋ ಆಗುತ್ತೆ ಅನ್ನೋದು ಒಂದು ಬಂಡ ಧೈರ್ಯ. ಅಷ್ಟರಲ್ಲಿ ನಾವು ಮದ್ವೆ ಆಗ್ತೀವಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದಿತ್ತು ಇಬ್ರಿಗೂ. ಸೊ ಅವಾಗಿಂದ ನಾನು ಗಾಡಿ ತಗೊಂಡು ಲೈಕ್ ಆ ಡೇಸ್ ಅಲ್ಲಿ ಸ್ವಲ್ಪ ಗಾಡಿ ತಗೊಂಡ್ವಿ, ಮನೇಲಿ ಗಾಡಿ ತಗೊಟ್ಟಿದ್ರು, ನನಗೆ ಅಂತಲ್ಲ ಅಕ್ಕಂಗ್ ಗಾಡಿ ತಗೊಟ್ಟಿದ್ರು. ನಾನು ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅದು ಇದು ಅಂತ ಕಾಲೇಜ್ ಮುಗಿಸ್ಕೊಂಡ್ ಬಂದು ಮೀಟ್ ಮಾಡಕ್ ಹೋಗ್ತಾ ಇದ್ದಿದ್ದು. ಸಿಗೋದು ಎಲ್ಲಾರು ಸುಮ್ನೆ ಇವ್ರ ಕಾಲೇಜ್ ಹತ್ರ ಜಾಸ್ತಿ ಹೋಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ದುಡ್ಡು ಇರ್ತಿರ್ಲಿಲ್ಲ ನಮ್ಮ ಹತ್ರ. ನಾವ್ ಆಮೇಲೆ ಕೈ ಹಿಡ್ಕೊಂಡ್ ಓಡಾಡೋದು ಅದೆಲ್ಲ ಒಂದ್ ಸ್ವಲ್ಪ ಮುಜುಗರ. ಆಮೇಲೆ ಯಾರಾದ್ರೂ ನೋಡ್ಬಿಟ್ರೆ, ಮೈಸೂರಲ್ಲಿ ತುಂಬಾ ಜನ ಗೊತ್ತಿರೋರು ಇದಾರೆ, ಅದೆಲ್ಲ ಭಯ ಇತ್ತು ಇನಿಷಿಯಲ್ ಡೇಸ್ ಅಲ್ಲೇ. ಪೇರೆಂಟ್ಸ್ ಗೆಲ್ಲ ಗೊತ್ತಾದ್ರೆ ಚೆನ್ನಾಗಿರಲ್ಲ, ಲೈಕ್ ಒಂದ್ ಸ್ಟೇಜಿಗೆ ಬರ್ಬೇಕು ಅನ್ನೋದೆಲ್ಲ ಇತ್ತು. ಈಗ್ಲೂ ಅದೇ ತರ ಆಗಿದೆ. ಆಮೇಲೆ ಇನ್ನೊಂದು ಲೈಕ್ ಫೋಟೋಸ್ ಏನ್ ತಗೋತಾ ಇದ್ವಿ ಅದನ್ನ ವಾಟ್ಸ್ಆಪ್ ಸ್ಟೋರಿಯಲ್ಲಿ ಇಷ್ಟೇ ಜನಕ್ಕೆ ಹಾಕ್ಬೋದು, ಏನೇನ್ ಸ್ಟೇಟಸ್ ಗಳು, ಅದಕ್ಕೆ ರಿಪ್ಲೈ. ಅವಾಗ್ಲೂ ತುಂಬಾ ಸಪೋರ್ಟ್ ಇತ್ತು ನಮ್ಗೆ, ಇವ್ನ ಫ್ರೆಂಡ್ಸ್ ಎಲ್ಲರೂ ಅವಾಗ್ಲೂ ಇಷ್ಟಪಡ್ತಿದ್ರು ನಮ್ಮ ಪೇರ್ನ. ತುಂಬಾ ಜನ ಸಪೋರ್ಟ್, ತುಂಬಾ ಸ್ಕ್ರೀನ್ ಶಾಟ್ ಇದೆ ನಿಮ್ ಪೇರ್ ಇಷ್ಟ ಅದು ಇದು ಎಲ್ಲ. ಇವ್ನ್ ಸ್ಕ್ರೀನ್ ಶಾಟ್ ತೆಗ್ದಿ ಕಳಿಸ್ತಾ ಇದ್ರು ನನ್ಗೆ. ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿಲ್ಲ ಅವಾಗ, ಅದು ಇವ್ರು ಹಾಕೋತಾ ಇದ್ರು ಜಾಸ್ತಿ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅದಿತ್ತು. ಅದು ಅವಾಗಿಂದ ಅಷ್ಟು ಸಪೋರ್ಟ್ ಇರೋದಕ್ಕೆ ನಾವ್ ಇಷ್ಟು ದೂರ ಬಂದಿದೀವಿ ಅಂತ ನಮ್ಗೆ ಈಗಲೂ ಅನ್ಸುತ್ತೆ. ಅದು ಇಡನ್ ಅಲ್ಲಿ ಹಾಕಿ ಎಷ್ಟೊಂದು ಒಂದ್ ಫೋಟೋಗ್ ನಾನು ಹಾಕಿರೋದ್ ನೆನಪು, ದೃಷ್ಟಿ ಆಯ್ತದೆ ನೋಡ್ಬೇಡಿ ಸ್ಪೆಷಲ್ ಆಗೈತೆ ನಮ್ ಜೋಡಿ, ಆ ಸಾಂಗ್ ಹಾಕ್ಬಿಟ್ಟು ಹಾಕಿದ್ ನೆನಪು. ಆ ತರ ಇತ್ತು. ಲೈಕ್ ಇನ್ನು ಬಾಂಡಿಂಗ್ ತುಂಬಾ ಚೆನ್ನಾಗ್ ಆಯ್ತು. ಅದಾದ್ಮೇಲೆ ಅದೇ 2017 ಹಂಗೆ ಮತ್ತೆ ಅಗೇನ್ ಕಾಲೇಜ್ ಜೊತೆ ಮುಗೀತು. 2018 ಎಂಟರ್ ಆದ್ವಿ. 18 ಅಲ್ಲಿ ಮೇಜರ್ ಇವೆಂಟ್ ಅಂದ್ರೆ, ನಾನು ಫಸ್ಟ್ ಫೆಬ್ರವರಿ ನನ್ನ ಬರ್ತಡೇ ಟೈಮ್ ಅಲ್ಲಿ ಒಂದು ಬೈಕ್ ತಗೊಂಡೆ, ರಾಯಲ್ ಎನ್ಫೀಲ್ಡ್. ಫಸ್ಟ್ ನನ್ನ ಸ್ವಂತ ಅಂತ ಬೈಕ್ ತಗೊಂಡೆ. ಅವಾಗ ಬೈಕ್ ಫಸ್ಟ್ ಡೆಲಿವರ್ ಆದ ತಕ್ಷಣ ಇವಳು ಕಾಲೇಜಲ್ಲಿ ಫೆಸ್ಟ್ ಇತ್ತು, ಡ್ರಾಪ್ ಮಾಡಿದ್ರು. ಇವಳನ್ನ ಫಸ್ಟ್ ರೈಡ್ ಇವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮನೆ ಹತ್ರ ಹೋಗಿ ಅವ್ರ ಅಮ್ಮಂಗೆ ಗೊತ್ತಿಲ್ದೇನೋ ಏನೋ ಪಿಕ್ ಮಾಡ್ಕೊಂಡು ಇವಳು MIT ತಾಂಡವಪುರ ರೋಡ್ಗೆ ಡ್ರಾಪ್ ಮಾಡಿದ್ದೆ. ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ಇವಳು ಫ್ರೆಂಡ್ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು. ಆ ಫೋಟೋನ ಹಾಕ್ತೀವಿ ನೋಡಿ. ಅವಾಗೆಲ್ಲ ಹೆಂಗಿದ್ವಿ ಅನ್ಸುತ್ತೆ ಈಗ ನೋಡಿದ್ರೆ ಆ ಫೋಟೋನ. ಕಾಲೇಜಲ್ಲಿ ಇರ್ಬೇಕಾದ್ರೆ ಈ ಆಬ್ವಿಯಸ್ಲಿ ನಾವು ಡೈಲಿ ನಮ್ ಕಾಲೇಜ್ಗೆ ಹೋಗ್ಲೇಬೇಕು. ನಮ್ಗಂತೂ ಈಗಿನ ತರ ಇಲ್ಲ, 6 ದಿನನೂ ಕ್ಲಾಸ್ ಇರ್ತಿತ್ತು, ಮಾರ್ನಿಂಗ್ ಕ್ಲಾಸ್ ಎಲ್ಲ ಇರ್ತಿತ್ತು. ನಾನು ರೀಸೆಂಟ್ ಆಗಿ ಇಬ್ರು ಕಾಲೇಜ್ಗೆ ಹೋಗ್ತಿದ್ವಿ, ಬಂಕ್ ಎಲ್ಲ ಜಾಸ್ತಿ ಮಾಡ್ತಿರ್ಲಿಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನು ಕಾಲೇಜಲ್ಲಿ ಎಲ್ಲ ಟೈಮ್ ಕಳೆದೋಗೋದು ಬರೀ ಫೋನಲ್ಲೇ. ತುಂಬಾ ಮಿಸ್ ಮಾಡ್ಕೋತಿದ್ವಿ, ಸಿಗಕ್ ಆಗ್ತಿರ್ಲಿಲ್ಲ ಅಂತ. ಆಮೇಲೆ ಜಾಸ್ತಿ ಲೈಕ್ ಫ್ರೆಂಡ್ ಅಂತಾನು ಇವ್ರೆ, ಈಗ ರಿಲೇಶನ್ಶಿಪ್ ಅಲ್ಲಿ ಇದ್ರು ಇನ್ನು ಇವ್ರೆ ಜಾಸ್ತಿ ನಂಗೆ ಫ್ರೆಂಡ್ಸ್ ಮಾಡ್ಕೋತಾ ಇರ್ಲಿಲ್ಲ. ಆಮೇಲೆ ಇವ್ರು ತುಂಬಾ ಪಾಸಿಟಿವ್ ಅಂತಾನು ಅವಾಗಿಂದಾನೆ ಸ್ವಲ್ಪ ಪಾಸಿಟಿವ್ ಇದ್ದೆ. ಎಲ್ಲಾ ಹುಡುಗರು ಇರ್ತೀರ 90%. ಸ್ವಲ್ಪ ಅಂದ್ರೆ ತುಂಬಾ ಏನೋ ಆತರ ಅಲ್ಲ, ಸ್ವಲ್ಪ ಪಾಸಿಟಿವ್ ಇದ್ದೆ. ಅದನ್ನ ಇವಳು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜಾಸ್ತಿ ನನಗೆ ಟೈಮ್ ಕೊಡೋಳು, ಜಾಸ್ತಿ ನನಗ್ ಪ್ರಿಫರೆನ್ಸ್ ಕೊಡೋಳು. ಅರೆ ಸಿಗಕ್ಕಾಗಲ್ಲ, ಅದೆಲ್ಲ ಬೇಜಾರಿತ್ತು. ಚೆನ್ನಾಗಿತ್ತು ಕಾಲೇಜ್ ಡೇಸ್ ಚೆನ್ನಾಗಿತ್ತು. ಜಾಸ್ತಿ ಸಿಕ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಅಂದ್ರೂ 4 years ಹೇಗ್ ಹೋಯ್ತಂತಾನೆ ಗೊತ್ತಿಲ್ಲ ಇಂಜಿನಿಯರಿಂಗು. ಅದೇ ನಾನ್ ಗಾಡಿ ತಗೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಬೈಕ್ ಓಡಾಡಿದೀವಿ, ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಇಲ್ಲಿ ಓಡಾಡಿದ್ವಿ. ಹೆಂಗೆ ಕಾಲೇಜ್ ಡೇಸು 2020 ಎಲ್ಲರಿಗೂ ಗೊತ್ತಿರುತ್ತೆ, March 15th ಅವತ್ತಿಗೆ ಲಾಸ್ಟ್ ಡೇ ಕಾಲೇಜ್. ಯಾಕೆ ಅಂದ್ರೆ ಕೊರೋನಾ ಸ್ಟಾರ್ಟ್ ಆಯ್ತು. 15 days ಏನೆಲ್ಲೂ ಓಡಾಡಂಗಿಲ್ಲ. ನಾವ್ ಮೊದ್ಲೇ ಸಿಗಕ್ ಆಗ್ತಿರ್ಲಿಲ್ಲ, ಅಂತದ್ರಲ್ಲಿ ನಾವಾಗ ಕೊರೋನಾ ಬಂದ್ ಇನ್ನೂ ಇಲ್ಲ. ಆಮೇಲೆ ಫುಲ್ ಲಾಕ್ ಡೌನ್ ಆಯ್ತು. ನಾನು ಊರಿಗೆ ಹೋಗ್ಬಿಟ್ಟೆ, ಇನ್ನು ಕಾಲೇಜ್ ಇರ್ಲಿಲ್ಲ. ಇನ್ನು ಊರಿಗೆ ಹೋಗಿ ಅಲ್ಲೇ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ನಾನು ಊರಿಗೆ ಹೋದೆ, ಅಲ್ಲೇ ಆನ್ಲೈನ್ ಕ್ಲಾಸಸ್, ಯಾವಾಗಾದ್ರೂ ವಿಡಿಯೋ ಕಾಲ್, ಅದು ಕದ್ದು ಮುಚ್ಚಿ ಫೋನ್ ಕಾಲ್. ಅದೊಂದು ತುಂಬಾ ಮಜಾ. ಫುಲ್ ಫ್ಯಾಮಿಲಿ ಇದಾರೆ, ನಾವು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜನ ಇದ್ವಿ ಮನೇಲಿ. ವಾಕ್ ಹೋಗ್ತೀನಿ ಅಂತ ಹೋಗಿ ಅಲ್ಲೆಲ್ಲೋ ನಿಂತ್ಕೊಂಡು ಕಾಲ್ ಮಾಡೋದು, ಬೆಳಗ್ಗೆಯಿಂದ ಏನಾಯ್ತು ಅದೆಲ್ಲ ಹೇಳೋದು, ಇವ್ರು ಏನಾಯ್ತು ಅದೆಲ್ಲ ಹೇಳೋದು, ಡೈಲಿ ಏನ್ ಮಾಡಿದೆ ಎಲ್ಲ ಹೇಳ್ಕೊಳ್ಳೋದು. ಆಮೇಲೆ ಹೆಂಗೋ ಬಂತು, ಲೈಕ್ ಎಷ್ಟು 3 months ಏನೋ ಕೋವಿಡ್ ಇತ್ತು. ಆಮೇಲೆ ಎಕ್ಸಾಮ್ಸ್ ಇತ್ತು, ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ವಿ. ಈಗ ಮೇಜರ್ ಇಂಜಿನಿಯರಿಂಗ್ ಮುಗೀತು. ಈಗ ಮೇಜರ್ ಇರೋದು ನೆಕ್ಸ್ಟ್ ನಮ್ ಮನೇಲಿ ನಾವ್ ಹೇಳ್ಕೋಬೇಕು. ಆದ್ರೆ ಇವ್ಗೊಂದ್ ಕೆಲ್ಸ ಬೇಕು, ಏನೋ ಒಂದು ನಮ್ ಐಡೆಂಟಿಟಿ ಇರ್ಬೇಕು. ಅವಾಗ ತುಂಬಾ ಟೆನ್ಷನ್. ಆಮೇಲೆ ನಾವು ಯಾರ್ ಜಗಳ ಆಡಲ್ಲ, ನಾವು ಜಗಳ ಆಡ್ತಾ ಇದ್ವಿ, ಮುನ್ಸ್ಕೋತಿದ್ವಿ. ನಾನ್ ಸ್ವಲ್ಪ ರೇಗ್ ಬಿಡುವೆ, ಏನಾದ್ರೂ ರೇಗ್ ಬಿಡುವೆ. ಅವಾಗ ನನ್ನಿಂದಾನೇ ಪೇಷನ್ಸ್ ಕಲ್ತಿರ್ಬೋದೇನೋ. ಜಾಸ್ತಿ ಸ್ವಲ್ಪ ಶಾರ್ಟ್ ಟೆಂಪರ್ ತರ ಎಲ್ಲ ಇದ್ದೆ ನಾನು. ನಾವು ಜಗಳ ಆಡ್ತಿದ್ವಿ, ನಾವು ಕೋಪ ಮಾಡ್ಕೋತಿದ್ವಿ. ಅಬ್ಬಬ್ಬ ಅಂದ್ರೆ 1 week ಮಾತಾಡ್ತಿರ್ಲಿಲ್ಲ. ಆ ಕೋಪ ಇದ್ರುವೆ ನಾವು ಲೈಕ್ ಮಾತ್ ಬಿಡ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 1 ವಾರ ಮಾತ್ ಬಿಟ್ಟಿರ್ಬೋದಷ್ಟೇ. ಜಗಳ ಆಡ್ತಿದ್ವಿ, ಮುನ್ಸ್ಕೋತಿದ್ವಿ. ಇವ್ರು ಸ್ವಲ್ಪ ರೇಗಾಡೋದು ಅದು ಇದು ಎಲ್ಲ ಇರ್ತಾ ಇತ್ತು. ಮಾತಾಡ್ತಿರ್ಲಿಲ್ಲ, ಮಾತಾಡಿದ್ರು ಆ ಇರ್ತಿತ್ತು. ಏನೋ ವಿಷಯ ತಗೊಂಡ್ ಏನ್ ಹೇಳು ಹಂಗೆ ಹಿಂಗೆ ಮಾತಾಡ್ತಾ ಇದ್ವಿ. ಚೆನ್ನಾಗಿತ್ತು.
ಬಟ್ ಅದೇ ಇಬ್ರಿಗೂ ಮೋಟಿವ್ ಇದ್ದಿದ್ದೆ ನಾವ್ ಇದನ್ನ ಸಕ್ಸಸ್ ಮಾಡ್ಬೇಕು, ನಾವಿಬ್ರು ಜೊತೆಗೆ ಇರ್ಲೇಬೇಕು ಲೈಫ್ ಲಾಂಗ್ ಅನ್ನೋದೇ ನಮ್ದು ಇಬ್ರಿಗೂ ಇರ್ಲಿಲ್ಲ. ಇನಿಷಿಯಲ್ ಡೇಸ್ ಇಂದ ಟೈಮ್ ಪಾಸಿಗೆ ಯಾರೋ ಲವರ್ ಅಂತ ಮೇಂಟೈನ್ ಮಾಡ್ಬೇಕು, ನಂಗ್ ಬಾಯ್ ಫ್ರೆಂಡ್ ಬೇಕಿಲ್ಲ, ಇವ್ರಿಗೆ ಗರ್ಲ್ ಫ್ರೆಂಡ್ ಬೇಕಂತ ಇಬ್ರಿಗೂ ಇರ್ಲಿಲ್ಲ. ಆದ್ರೆ ಮದ್ವೆ ಆಗ್ತೀವಾ, ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಬೇಡ. ಕಾನ್ಫಿಡೆನ್ಸ್ ಆಗಿದೆ, ಮದ್ವೆ ಆದ್ರೆ ಇವನೇ ಆಗೋದು ಅಂತ. ಆಮೇಲೆ ಇವರು ಲೈಕ್ ನಮ್ ಮನೇಲಿ ಇಂಟರ್ಕ್ಯಾಸ್ಟ್ ಒಪ್ಪಲ್ಲ, ಅಂಡ್ ಅದೇ ತರ ಇವ್ರ ಮನೇಲಿ ಇಂಟರ್ಕ್ಯಾಸ್ಟ್ ಒಪ್ಪಲ್ಲ. ಸೊ ನಾನ್ ಗೌಡಾಸ್ ಅಂತ ತಿಳ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಲೈಕ್ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಈಗ ಎಲ್ಲೋ 10 ವರ್ಷ ಲವ್ ಮಾಡಿ ಒಂದ್ ಕಾಸ್ಟ್ ವಿಚಾರಕ್ಕೆ ಒಂದು ಲವ್ ಮ್ಯಾರೇಜ್ ನ ಎಷ್ಟೊಂದು ಮ್ಯಾರೇಜ್ ತರ ಬ್ರೇಕಪ್ ಆಗಿದೆ. ಆತರ ಆದ್ರೆ ಹೆಂಗಿರುತ್ತೆ ನನ್ಗೆ ಆ ಥಾಟ್ ಅವಾಗ್ಲೇ ಇತ್ತು, ಹಿಂಗ ಆಗ್ಬಾರ್ದು ಅಂತ ನಾನು ಕೇರ್ಫುಲ್ ಆಗಿ ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನಾನು. ಅವಾಗ್ಲೇ ನೋಡ್ಕೊಂಡಿದ್ರು ಗೌಡಾಸ್ ಇವಳು, ಸೊ ಓಕೆ ನಾನು ಫರ್ದರ್ ಹೋಗ್ಬೋದು ಅಂತ. ಬಂದು ಸೇರ್ಕೊಂಡ್ರೆ ಅದು ಹೊಂದ್ಕೋಬೇಕಲ್ಲ, ಅದೊಂದು ವೈಬ್ ಮ್ಯಾಚ್ ಆಗ್ಬೇಕು ಅಂತ ನಾನು ಅವಾಗ ನೋಡ್ಕೊಂಡೆ ಡಿಸಿಷನ್ ತಗೊಂಡಿದ್ದೆ. ಇಷ್ಟು ತಗೊಂಡೋದ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ನನ್ಗೆ ಆ ಪಾಯಿಂಟ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ಸಕ್ಸಸ್ ಆಗೇ ಆಗುತ್ತೆ, ಫೇಲ್ಯೂರ್ ಆಗಲ್ಲ ಅಂತ. ಅದೇನೋ ಆ ಕಾನ್ಫಿಡೆನ್ಸ್ ಇಂದ ನಾವು ಇಷ್ಟು ದೂರ ಬಂದಿದೀವಿ ಅನ್ಸುತ್ತೆ. ಆಮೇಲೆ ಓಕೆ, ಇವ್ರಿಗೂ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ತು, ನನ್ಗೂ ಒಂದ್ ಕಡೆ ಕೆಲಸ ಸಿಕ್ತು, ಹೋಗ್ತಿದ್ವಿ. ನಾನು ಇಂಟೀರಿಯರ್ ಡಿಸೈನ್ ಅಲ್ಲಿ ಕೆಲಸ ತಗೊಂಡು, ನಾನು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ತಗೊಂಡೆ. ನಾನು KD ರೋಡ್ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ದಿದ್ದು, ಇವ್ರು ಅಲ್ಲೇ ಇದ್ರು. ಲೈಕ್ ಒಂದು ವೀಕಲ್ಲಿ ಒಂದು 2 times or 3 times ಆದ್ರೂ ಮೀಟ್ ಮಾಡ್ತಾ ಇದ್ವಿ. ಸಂಜೆ ನಾನು ಮೀಟ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ಒಂದೊಂದ್ ದಿನ, ಆ ತರ ಇತ್ತು. ಆಮೇಲೆ ನಾನು ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಹೋದೆ. ಆಗ ಒಂಥರ ಹಾರ್ಡ್ ಫೇಸ್. ಇಷ್ಟು ವರ್ಷ ಜೊತೆಗಿದ್ದಳು ನಂಗೆ ಯಾವ ವೀಕ್ಲಿ ಒಂದ್ಸಲ ಸಿಕ್ಕೇ ಸಿಗೋಳು. ಈಗ ಸಡನ್ ಆಗಿ ಸಿಗಲ್ಲ, ಬೆಂಗಳೂರಿಗೆ ಹೋಗ್ಬಿಡ್ಲು ಅಂತ ಸ್ವಲ್ಪ ಅವಾಗ 15 days ಸಿಗ್ತಿರ್ಲಿಲ್ಲ. ಬೆಂಗಳೂರಿಂದ ಬರೋದ್ನೇ ಕಾಯ್ತಾ ಇದ್ದೆ ನಾನು, ಯಾವಾಗ್ಲೂ ಬಂದ್ರೆ ರೈಲ್ವೆ ಸ್ಟೇಷನ್ ಓಡೋಗುವೆ ಪಿಕ್ ಮಾಡಕ್ಕೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆ ಫೇಸ್ ಎಲ್ಲ. ಆಮೇಲೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಲೈಕ್ 1.5 year ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ತುಂಬಾ ಹಾರ್ಡ್ ಫೇಸ್, ಸಿಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ನನ್ನ ಮೈಸೂರಲ್ಲಿ ಒಬ್ನೇ, ನಾನು ಜಾಸ್ತಿ ಯಾರು ಫ್ರೆಂಡ್ಸ್ ಜೊತೆ ಮಿಂಗಲ್ ಆಯ್ತಿಲ್ಲ. ಈ ನನ್ನ ಫ್ರೆಂಡ್ಸ್ ಎಲ್ಲ 3 ಜನ, ಅವ್ರ ಬಿಟ್ರೆ ಜಾಸ್ತಿ ಯಾರ ಜೊತೆ ಓಡಾಡ್ತಿರ್ಲಿಲ್ಲ. ಇವರು ಎಲ್ಲ ಬೆಂಗಳೂರು ಅವ್ರವ್ರ ಊರಲ್ಲಿ ಬಿಸಿ ಇದ್ರು. ಅವಾಗ ಸ್ವಲ್ಪ ಇವ್ರಿಗೆ ಲೆಫ್ಟ್ ಔಟ್ ಇಲ್ಲ, ಅಲೋನ್ ಫೀಲಿಂಗ್ ಬರ್ತಾ ಇತ್ತು. ಯಾವಾಗಾದ್ರೂ ಮೀಟ್ ಆಗ್ತಾ ಇದ್ದಿದ್ದು. ನಾನು 1.5 year ಅಷ್ಟೇ ಅಲ್ಲಿ ವರ್ಕ್ ಮಾಡಿ ಆಗ್ಲಿಲ್ಲ, ಇವ್ರಿಗೂ ಇಡಕ್ ಆಗ್ಲಿಲ್ಲ. ಯಾವಾಗ್ಲೂ ಇವಳನ್ನ ಇಲ್ಲಿ ಕರ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದೆ, ಬನ್ನಿ ನೋಡು ಹೆಂಗೋ ಬಂದ್ಬಿಡು, ವಾಪಸ್ ಇಲ್ಲೇ ಬಂದ್ಬಿಡು, ಇಲ್ಲೇ ಏನಾರು ಮಾಡೋಣ ಅಂತ. ಆಮೇಲೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಲೈಕ್ ಒಂದಿನ ಸರ್ಪ್ರೈಸ್ ಕೊಡ್ಬೇಕು ಅಂತ ಇವ್ರು ನನಗೆ ಹೇಳಿಲ್ಲ. ಬೆಂಗಳೂರಿಗೆ ಬಂದಿ ಡೈರೆಕ್ಟ್ ಆಗಿ ನನ್ನ ಆಫೀಸಿಗೆ ಬಂದಿ, ನನ್ ಕ್ಯಾಬಿನ್ ಮೇಲಿತ್ತು 1st floor ಅಲ್ಲಿ. ಕೆಳಗಡೆ ಇದ್ದವ್ರ ಹತ್ರ ನಾನು ಇಂಟೀರಿಯರ್ಸ್ ವಿಚಾರಿಸ್ಬೇಕು, ನಂಗೆ ಬರೀ ಕಿಚನ್ ಬೇಕು ಅಂತ. ನಾನ್ ಕಿಚನ್ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ಕಿಚನ್ ವಾರ್ಡ್ರೋಬ್ಸ್ ಜಾಸ್ತಿ ಕಸ್ಟಮರ್ ತರನೇ ಹೋಗಿದ್ದೆ. ಮಾಸ್ಕ್ ಎಲ್ಲ ಹಾಕೊಂಡ್ ಕ್ಯಾಪ್ ಎಲ್ಲ ಹಾಕೊಂಡ್ ಬಂದ್ರು. ನನ್ಗೆ ನನ್ ಕಲಿಗ್ ಬಂದ್ಬಿಟ್ಟು ಯಾರೋ ಬಂದಿದ್ದಾರೆ ಹಿಂಗೆ ಎಕ್ಸ್ಪ್ಲೇನ್ ಮಾಡು ಅಂತ. ನಾನು ಎದ್ ನಿಂತ್ಕೊಂಡು ಹೆಲೋ ಸರ್, ನಾನ್ ಇವ್ರು, ನಂಗ್ ಫುಲ್ ನಗು. ಸರ್ಪ್ರೈಸ್ ಅವಳಿಗೆ ಅವಾಗ ಅದು ಚೆನ್ನಾಗಿದ್ದು, ಒಂದ್ ಸರ್ಪ್ರೈಸ್ ಕೊಟ್ಟಿದ್ರು. ಅಂಡ್ ಅವತ್ತೇ ನಂಗೆ ಕ್ಲೈಂಟ್ ಮೀಟಿಂಗ್ 7 ಗಂಟೆಗೆ ಮುಗಿಬೇಕಾಗಿದ್ದು, ಆಫೀಸ್ 8 ಗಂಟೆಗೆ ಮುಗೀತು. ಪಾಪ ಇವ್ರು ವೇಟ್ ಮಾಡ್ಕೊಂಡಿದ್ರು. ಆಮೇಲೆ ಪಾಪ ಊಟ ಮಾಡ್ಕೊಂಡು ವಾಪಸ್ ಹೋದ್ರು. ವಾಪಸ್ ಬಂದೆ ಅವತ್ತೇ ರಾತ್ರಿ. ಅಂಡ್ ಒಂದ್ ಟ್ರಾಜಿಡಿ, ಅವ್ರ ಫೋನ್ ಕೆಟ್ಟೋಯ್ತವತ್ತೆ. ಹೋಗಿದ್ದೀನಿ, ಅದೇನ್ ನನ್ನ ಸರಿ ಇಲ್ಲ ಏನೋ, ಫೋನ್ ಅವತ್ತೇನೋ ಕ್ರಾಶ್ ಆಗಿ ನನ್ನ ಫೋನ್ ಹಾಳಾಗಿತ್ತು. ಫೋನ್ ಇಲ್ಲದೆ ವಾಪಸ್ ಬಂದಿದೆ ಮೈಸೂರಿಗೆ. ಅದೊಂದು ಟ್ರಾಜಿಡಿ. ಆಮೇಲೆ ಹಂಗೆ ಮುಗೀತು. ನಾನು ನಾನು ಇವಳು ಸರ್ಪ್ರೈಸ್ ಕೊಟ್ಮೇಲೆ ಒಂದು 5-6 months ಬೆಂಗಳೂರಲ್ಲಿ ಕೆಲಸ ಮಾಡಿದ್ಲು. ಆಮೇಲೆ ಮೈಸೂರಿಗೆ ಬಂದ್ವೆ. ಅಷ್ಟೊತ್ತಿಗೆ ನಾವು ವ್ಲಾಗ್ಸ್ ಪೇಜ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ವ್ಲಾಗ್ಸ್ ಆಗ ಹೋಮ್ ಸಾಗ ಎಲ್ಲ ಸ್ಟಾರ್ಟ್ ಆಗಿತ್ತು. ಅಂಡ್ ಇವ್ರು ತುಂಬಾ ಹೇಳ್ತಾ ಇದ್ರು, ನೀನಿಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ, ಅದಕ್ಕೆ ಹೆಲ್ಪ್ ಆಗ್ತಿಲ್ಲ, ಇದಕ್ಕೆ ಹೆಲ್ಪ್ ಆಗ್ತಿಲ್ಲ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತಾ ಇದ್ವಿ. ಅಂಡ್ ಈ ತರ ಕಂಟೆಂಟ್ಸ್ ಎಲ್ಲ ಇತ್ತು. ನೀನಿಲ್ಲ ಅದು ತುಂಬಾ ಬರ್ತಾ ಇತ್ತು. ನನಗ್ ಒಂದೇ ದಿನ ಸಂಡೇ ರಜಾ. ನಾನ್ ಸಂಡೇ ನಮ್ ಊರಿಗೆ ಹೋಗ್ಲಾ, ಇಲ್ಲ ಮೈಸೂರಿಗೆ ಬಂದ್ ಫ್ಯಾಮಿಲಿ ಟೈಮ್ ಕೊಡ್ಲಾ, ಇಲ್ಲ ಯೂನಿಟ್ ಟೈಮ್ ಕೊಡ್ಲಾ, ಒಂದೇ ದಿನ ರಜಾ. ಅದು ಸ್ಯಾಟರ್ಡೆ ಈವ್ನಿಂಗ್ ಬರ್ಬೇಕು, ಸಂಡೇ ಒಂದಿನ, ಮಂಡೇ ಮಾರ್ನಿಂಗ್ ಹೊರಟೋಗ್ಬೇಕು. ಅಂಡ್ ನಂಗೂ ತುಂಬಾ ಹೆಕ್ಟಿಕ್ ಆಗ್ತಿತ್ತು. ಆ ಟೈಮಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ. ಅಂಡ್ ತುಂಬಾ ಫ್ಯೂಚರ್ ಥಿಂಕಿಂಗ್, ನಾವು ಈ ತರ ಇರ್ಬೇಕು, ಲೈಕ್ ನೆಕ್ಸ್ಟ್ ಪ್ಲಾನ್ ಮಾಡ್ಕೋತೀವಿ, ಹಿಂಗಾಗ್ಬೇಕು. ಆಮೇಲೆ ಇನ್ನೇನು ಏಜ್ ಆಯ್ತಾ ಬಂತು, ಮದ್ವೆ 23-24 ಮದ್ವೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಲೇಟ್ ಮಾಡ್ಬಾರ್ದು, ಮನೇಲೂ ಹೇಳ್ಕೋಬೇಕು, ನಾನು ಏನಾದ್ರು ಒಂದು ಫರ್ಮ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅಲ್ಲಿ ಕೆಲ್ಸ ಬಿಟ್ಟು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದ್ಮೇಲೆ ರಿಸೀವ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ನಮ್ಮ ಮದ್ವೆ ಕಡೆಗೆ ಫೋಕಸ್ ಮಾಡಿದ್ವಿ. ಲೈಕ್ ಮೈಸೂರಿಗೆ ಇನಿಷಿಯಲ್ ಬಂದಾಗ ವ್ಲಾಗ್ಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ವಿ. ಸ್ವಲ್ಪ ಪ್ರಾಜೆಕ್ಟ್ಸ್ ತಗೊಂಡು ಸೆಪ್ಟೆಂಬರ್ ಏನೋ ಬಂದ್ವಿ ಇವಳು. ಪ್ರಾಜೆಕ್ಟ್ಸ್ ಆಗಸ್ಟ್ ಅಲ್ಲೇನೋ ಮೈಸೂರಿಗೆ ಬಂದ್ಲು. ಪ್ರಾಜೆಕ್ಟ್ಸ್ ಎಲ್ಲ ತಗೊಂಡು ಮಾಡ್ತಿದ್ವಿ. ಅಂಡ್ ನನಗೆ ಮದ್ವೆ ಅಂತ ಏನಕ್ಕೆ ಅನೌನ್ಸ್ ಆಗುತ್ತೆ ಅನ್ನೋ ಭಯ ಆಗ್ತಿತ್ತು. ಅಂದ್ರೆ ನನಗೆ ಅಮ್ಮನ್ ಕಡೆ ಒಬ್ರು ಅಣ್ಣ ಇದ್ರು, ಅವ್ರ ಮದ್ವೆ ಆಗ್ಬೇಕಿತ್ತು. ಅಂಡ್ ಅಪ್ಪನ್ ಕಡೆ ಅಕ್ಕ ಇದ್ರು, ಅವ್ರ ಮದ್ವೆ ಆಗ್ಬೇಕಿತ್ತು. ಸೊ ಇಬ್ರು ಮದ್ವೆನೂ ಆಗೋಯ್ತು 2023. ಈಗ ನೆಕ್ಸ್ಟ್ ನಾನೇ ಎಲ್ಲಿ ನೋಡಿದ್ರು ಆ ಪ್ರಪೋಸಲ್ಸ್ ಬರ್ತಾ ಇತ್ತು ನಮ್ ಪಪ್ಪಂಗೆ, ಹಂಗೆ ಹಿಂಗೆ ಎಲ್ಲ. ಸೊ ಅದಕ್ಕೆ ಅಂತ ಅನ್ಬಿಟ್ಟು ನಾವು ಏನೋ
ಫಾರ್ಮ್ ಸೆಟ್ ಮಾಡ್ಕೊಳ್ಳೋಣ ಸೆಟ್ ಮಾಡ್ಕೊಂಡ್ರೆ ಮದ್ವೆ ಈಸಿ start ಆಗುತ್ತೆ. ಆದ್ರೆ ಅಂತ. ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ವಲ್ಪ ಇಲ್ಲೇ ಮೈಸೂರು ಬಿಲ್ಡ್ ಮಾಡ್ಕೊಂಡ್ರೆ ಒಪ್ಪಿಸ್ಬೋದು ಈಸಿ ಅಂತ ನಮ್ಮಿಬ್ರಿಗೂ ನಂಬಿಕೆ ಇತ್ತು. ಸೊ ಅದ್ರ ಬಗ್ಗೆ ಫೋಕಸ್ ಮಾಡ್ತಿದ್ವಿ. ಇಷ್ಟ ಆಗಿತ್ತು ನಮ್ದು ಲವ್ ಸ್ಟೋರಿ, ಹೇಗ್ ಮೀಟ್ ಆದ್ವಿ, ಏನು ಎತ್ತ ಅಂತ ನಿಮ್ದೆಲ್ಲ ಕ್ವೆಶನ್ ಅಂಡ್ ಆನ್ಸರ್ಸ್ ಇನ್ನೊಂದು ಬ್ಲಾಗ್ ಅಲ್ಲಿ ಕ್ವೆಶನ್ ಅಂಡ್ ಆನ್ಸರ್ಸ್ ಇನ್ನೂ ಹೇಳ್ತೀವಿ. ಕ್ವಶನ್ಸ್ ಇದ್ರೆ ಈ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾವ್ ಎಲ್ಲಾ ಒಟ್ಟಿಗೆ ಕ್ವಶನ್ಸ್ ನಾವೇನಾದ್ರೂ ಮಿಸ್ ಔಟ್ ಮಾಡಿರ್ತೀವಿ, ನಿಮಗ್ ಗೊತ್ತಾಗುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಸೊ ಏನಾದ್ರೂ ಇದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ನಾವ್ ಅದಕ್ಕೆ ಆನ್ಸರ್ ಮಾಡ್ತೀವಿ. ಇದಿಷ್ಟ ಆಗಿತ್ತು ನಮ್ದು ಲವ್ ಲವ್ ಸ್ಟೋರಿ. ಸ್ಟೋರಿ ಬ್ಲಾಗ್. ಅದೇ ನಮ್ಮ ಲವ್ ಸ್ಟೋರಿಯಿಂದ ಕರಿಯರ್ ತನಕ ಇಷ್ಟ ಆಗಿತ್ತು. ಅಂಡ್ ನೆಕ್ಸ್ಟ್ ನಾವ್ ಹೆಂಗೆ ನಾವ್ ಮನೇಲಿ ಹೆಂಗ್ ಒಪ್ಸಿದ್ವಿ, ನಮ್ ಮದ್ವೆ ಹೆಂಗ್ ಸ್ಟಾರ್ಟ್ ಆಯ್ತು, ಮದ್ವೆ ಅಂತ ಏನ್ ಬಂತು, ಹೆಂಗ್ ಸ್ಟಾರ್ಟ್ ಆಯ್ತು, ಅದೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀವಿ. ಪಾರ್ಟ್ 2 ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಆ ಬ್ಲಾಗ್ ನು ಮಿಸ್ ಮಾಡಿದ್ರೆ ಚೆಕ್ ಮಾಡಿ. ಸೊ ಸಾಗಾ ಸ್ಟೋರೀಸ್ ನ ಹೆಚ್ಚಿನ ವ್ಲಾಗ್ಸ್ ಗಾಗಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್.